ವಾಪಸ್ ಕೊಡ್ತೀವಿ ನಾವು. ಪೊಲೀಸ್ ಇಲಾಖೆ ದೌರ್ಜನ್ಯ ಹಿಂದೂ ಕಾರ್ಯಕರ್ತರ ಮುಂದೆ ನಡೆಯಲ್ಲ. ಎಸ್ ಪಿ ಸಾಹೇಬ್ರಿಗೆ ಹೇಳ್ತಾ ಇದ್ರೆ ಸಾಯವರೆಗೂ ಮಳೆ ಕೆಡ್ಸ್ಕೊಂಡಿರೋದಿಲ್ಲ. ನೀವಿಲ್ಲಿ ಗುಲಾಮ್ಗಿರಿ ಮಾಡಂತದ್ದಲ್ಲ. ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತೀಯ. ಏನ್ ಮಾಡಿದ್ರು ಅಲ್ಲಿ? ನಮ್ಮ ಮೂಲ ಇತಿಹಾಸ ಪುರುಷ ಕರ್ನಾಟಕ ರಾಜ್ಯದಲ್ಲಿ ಜನ್ಮ ಪಡೆದಂತ ಪವನ ಸುತ್ತ ಹನುಮಂತನ ಧ್ವಜವನ್ನು ಆರಿಸಲಿಕ್ಕೆ ಯಾರಪ್ಪನ ಬಿಡಬೇಕು? ಡಿಸಿ ಯಾವಾಗ ಪ್ರತಿಭಟನೆ ಆಯ್ತು ಡಿಸಿ ಅವಾಗ ಗೊತ್ತಾ ನಿನ್ಗೆ? ಡಿಸಿ ಬಂದು ಕೆಳಗುಡ್ಡಲ್ಲಿ ಶಾಂತಿ ಸಭೆ ಮಾಡ್ತೀಯ? ಯಾವತ್ ಮಾಡ್ಬೇಕಾಗಿತ್ತು ನೀನು ಶಾಂತಿ ಸಭೆ? ಅಲ್ಲಿ ಹೇಳ್ತಾರೆ ಗ್ರಾಮ ಪಂಚಾಯತ್, ಆ ಶಾಂತಿ ಸಭೆ ನಾನಿದ್ದೆ, ಗ್ರಾಮ ಪಂಚಾಯತಿ ಸ್ವತ್ತಿನಲ್ಲಿ ಯಾವುದೇ ಧ್ವಜ ಹಾರ್ಲಿಕ್ಕೆ ಬಿಡಲ್ಲ. ಇಡೀ ಕರ್ನಾಟಕಕ್ಕೆ ಒಂದು ನ್ಯಾಯ, ಕೆರಗುಡ್ಗೂ ಒಂದು ನ್ಯಾಯನಾ? ಎಷ್ಟು ಪಾಕಿಸ್ತಾನದ ಧ್ವಜವನ್ನ ಆರಿಸಿರೋ ಉದಾಹರಣೆಗಳಿಲ್ಲ ಕರ್ನಾಟಕದಲ್ಲಿ? ಬಂದ್ರಪ್ಪ ನಾನು ತೋರಿಸ್ತೀನಿ. ಇದೇ ಚಿಕ್ಕಮಂಡ್ಯ ಹತ್ರ ಏನು ಕಬ್ರಸ್ತಾನ್ ಐತೆ, ಉದ್ದಕ್ಕೂ ಸರ್ಕಾರಿ ರಸ್ತೆಯಲ್ಲಿ ಮಳಿಗೆ ಕಟ್ಟಿದ್ದಾರೆ. ತಾಕತ್ತೈತಾ ಡಿಸಿಗೆ ಕೇಳಕ್ಕೆ? ಶ್ರೀರಂಗಪಟ್ಟಣದ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾನ್ಯುಮೆಂಟ್ ಗೊತ್ತಿಲ್ವಾ ಡಿಸಿಗೆ? ಮಾನ್ಯುಮೆಂಟ್ ಅದು. ಅಲ್ಲಿ ಏನ್ ಮಾಡ್ತಾವ್ರೆ? ಮದ್ರಸಾ ನಡೆಸ್ತಾರೆ, ದನದ ಬಂಸ ಬೇಯಿಸ್ತಾರೆ. ತಾಕತ್ತಿದ್ರೆ ಹೋಗಿ ಶ್ರೀರಂಗಪಟ್ಟಣದ ಒಳಗಡೆ ಮುಲ್ಲಾ ಮೌಲ್ಯವನ್ನು ಆಚೆ ಕಳಿಸ್ರಿ. ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಒಡೆಯಕ್ಕೆ ತಾಕತ್ತೈತೆ ನಿನ್ಗೆ? ಡೈರಿನಲ್ಲಿ ಡೇಟ್ ಸಹಿತ ಬರೆದು ಮಡಗಿದ್ವಿ. 28ನೇ ತಾರೀಕು 29 30 ಏನಾಗೈತೆ ಡೈರಿನಲ್ಲಿ ಡೇಟ್ ಸಹಿತ ಬರೆದು ಮಡಗಿದ್ವಿ. ಏನು ಈ ಸರ್ಕಾರ ಐತೆ, ನಾನು ಆಡುತ್ತೆ ಆಟ ತೋರಿಸ್ತೀವಿ. ಬಂಧುಗಳೇ, ಇತಿಹಾಸನ ಕಾರ್ಯಕರ್ತರು ನೆನೆಸ್ಕೋಬೇಕು. ದತ್ತಪೀಠದ ಹೋರಾಟವನ್ನ ನೆನೆಸ್ಕೋಬೇಕು. ಸೋತ್ವೇನ್ರಿ ನಾವು ದತ್ತಪೀಠದ ಹೋರಾಟದಲ್ಲಿ? ನಾವು ಅಲ್ಲಿ ಪೂಜೆ ಮಾಡ್ತಾ ಇಲ್ಲ. ಇವತ್ತು ಹೈಕೋರ್ಟ್ ಆದೇಶ ಆಗಿಲ್ವಾ? ಸರ್ಕಾರ ಇವತ್ತು ಅಲ್ಲಿ ಪೂಜಾರಿ ನೇಮಿಸಿಲ್ವಾ? ಪ್ರತಿ ವರ್ಷ ದತ್ತಪೀಠದ ದತ್ತಯಾತ್ರೆ, ದತ್ತ ಜಯಂತಿ ದಿನ ಬೃಹತ್ ಶೋಭಾಯಾತ್ರೆ ಮಾಡಿ ನಾವು ಅಲ್ಲಿ ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿಯನ್ನ ನಡೆಸ್ತಾ ಇದೀವಿ. ಕೆರಗೋಡಲ್ಲಿ ಒಂದು ಧ್ವಜ ಹಾಕಕ್ ಭಯ ಏನ್ರಿ ನಮ್ಗೆ? ಪ್ರಾಣ ಹೋದ್ರು. ಅವ್ರು ಲಾಠಿ ಹಾಕಲ್ಲರೇ, ನೀವು ಗುಂಡಾರಿಸ್ರೆ ನಾವು ಧ್ವಜ ಅದೇ ಕಂಬಕ್ಕೆ ಅದೇ ಜಾಗದಲ್ಲಿ ಆಸೆ ಇಟ್ಟಿರ್ತೀವಿ. ಸಿದ್ದರಾಮಯ್ಯ ಅಲ್ಲ, ನೀನ್ ತಪ್ಪು ಅವನಲ್ಲ, ರಾಹುಲ್ ಗಾಂಧಿ ಅವನ್ನ ಕರ್ಕೊಂಡ್ ಬಾ. ನೀನು ತಪ್ಪು ರಾಹುಲ್ ಗಾಂಧಿ ಬಂದ್ರು ಅದೇ ಸ್ಥಳದಲ್ಲಿ ನಾವು ಹನುಮಂತನ ಧ್ವಜ ಹಾರಿಸ್ತೀವಿ. ನೀನೇನು ತ್ರಿವರ್ಣ ಧ್ವಜ, ರಾಷ್ಟ್ರ ಧ್ವಜಕ್ಕೆ ನಮಗಿಂತಲೂ ಗೌರವ ಕೊಟ್ಟಿದ್ದೀರಿ ನೀವು. ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ 1992 ಇತಿಹಾಸ. ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಪ್ರತ್ಯೇಕತಾವಾದಿ ತಾಕತ್ತಿದ್ರೆ ತಾಯಿ ಎದೆ ಹಾಲು ಕುಡಿದಿದ್ರೆ ಬಂದು ನೀವು ತ್ರಿವರ್ಣ ಧ್ವಜ ಹಾರಿಸಿ ಅಂತ ಕರೆ ಕೊಟ್ಟಲ್ಲ. ಇದೇ ವಿಶ್ವ ಹಿಂದೂ ಪರಿಷತ್ ಅಶೋಕ್ ಸಿಂಗಲ್ಜಿ ಇವತ್ತು ನಮ್ಮನ್ನ ಅಗಲಿದರೆ. ಅವರ ನೇತೃತ್ವದಲ್ಲಿ ಇವತ್ತು ಜೀವಂತ ಸಾಕ್ಷಿ ಲಾಲ್ ಕೃಷ್ಣ ಅಡ್ವಾಣಿ ಅವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ಚೆಲೋ ಕೊಟ್ಟು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ನಾವು ತ್ರಿವರ್ಣ ಧ್ವಜ ಹಾರಿಸಿದ್ದೇನೆ. ನಾವು ಮತ್ತಿದ್ದೀರಿ? ನಾನು ಕೇಳ್ತೀನಿ, ಅವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲೇ ಇರಲಿಲ್ಲ. ನೀವು ಕಾಂಗ್ರೆಸ್ ಇರೋ ತಿಳ್ಕೋಬೇಕು, ಸಿದ್ದರಾಮಯ್ಯ ಕಾಂಗ್ರೆಸ್ ನ ಮುಳುಗ್ಸಕ್ಕೆ ಬಂದಿರೋದು. ಬತ್ತೀಯ ಇವತ್ತು ಮಂಡ್ಯ ಜನ ಕೆಂಕಲ್ ಬರ್ತಿದ್ಯಾ ನೀನು? ಬಂಧುಗಳೇ, ಯಾವುದೇ ಕಾರಣಕ್ಕೂ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡೋ ಪ್ರಶ್ನೆನೇ ಇಲ್ಲ. ಕೆರಗೋಡಿನ ಧ್ವಜಸ್ತಂಭ ಅರ್ಜುನ ಧ್ವಜಸ್ತಂಭದ ಪಕ್ಕ ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿ ನಾವು ರಾಷ್ಟ್ರ ಧ್ವಜವನ್ನು ಆರಿಸೋರಿದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಹನುಮಂತನ ಧ್ವಜವನ್ನ ಆ ಸ್ತಂಭದಲ್ಲಿ ಬಿಟ್ಟು ಬೇರೆ ಸ್ತಂಭದಲ್ಲಿ ಆರಿಸೋದಿಲ್ಲ. ಇದು ನಮ್ಮ ಶಪಥ. ಯಾವತ್ತು ನೀವು ಅಲ್ಲಿ ಲಾಠಿ ಚಾರ್ಜ್ ಮಾಡಿ ಅದನ್ನ ಇಳಿಸಿದ್ರಲ್ಲ, ಅವತ್ತೇ ಅದು ತೀರ್ಮಾನ ಆಗೋಯ್ತು. ಇಡೀ ಹಿಂದೂ ಸಮಾಜ ಮತ್ತೆ ಇವತ್ತಿನ ದಿನ ಕರ್ನಾಟಕದ 30 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮುಂದೆ ಏನು ಹನುಮಾನ್ ಚಾಲೀಸ ಹೇಳಿದೀವಿ ಅದನ್ನ ಕರ್ನಾಟಕದಾದ್ಯಂತ ಹೇಳಿದೀವಿ. ನಿನಗೆ ನಮ್ಮ ಹಿರಿಯರು ಹೇಳ್ತಾರೆ, ನಾಯಿ ಬಾಲ ಅಳ್ಳಾಡಿಸ್ಬೇಕು. MLA ನಾಯಿ ಬಾಲ ಅಳ್ಳಾಡಿಸ್ಬೇಕು. ನಾಯಿ ಅಳ್ಳಾಡ್ಸಕ್ಕಾಗಲ್ಲ. ಇಡೀ ಲಕ್ಷಾಂತರ ಮಂದಿ ನಿನಗೆ ಓಟ ಕೆಲಸಿದ್ದಾರೆ. ಅವ್ರ ಭಾವನೆ ಜೊತೆ ಆಡ್ತೀಯಾ? ಏನ್ ಗುದ್ಲು ಯಾವ್ದೋ ಚಿಕ್ಕಮಂಡ್ಯದಲ್ಲಿ ಮುಲ್ಲಗಳಲ್ಲಪ್ಪ ನೀನ್ ಗೆಲ್ಸಿರೋದು. ಇಡೀ ಹಿಂದೂ ಸಮಾಜದ ಓಟು ನೀನ್ ತಗೊಂಡಿದ್ಯಾ, ಅದಕ್ಕೆ ನೀನ್ ಬೆಲೆ ತತ್ತೀಯಾ? ಮುಂದೊಂದ್ ದಿನ ನೀನು ಕೆರಗುಡು ಕಾಲಿಡ್ತೀಯಾ? ಆ ತಾಕತ್ತೈತೆ ನಿನ್ಗೆ? ಉಸ್ತುವಾರಿ ಮಂತ್ರಿ ಚೆಲುವರಾಯ ಸ್ವಾಮಿಗೆ ಕರೆ ಕೊಡ್ತಾ ಇದ್ದೀರಿ. ನೀನು ಏಜೆಂಟ್ಗಳನ್ನ ಇಟ್ಕೊಂಡು ಇವತ್ತು ಅಧಿಕಾರ ಐತೆ ಅನ್ಬಿಟ್ಟು ಜಿಲ್ಲಾಡಳಿತಗಳ ಜೊತೆ ಆಟ ಆಡೋದಲ್ಲ.
ನಿನ್ಗೆ ಅಷ್ಟು ಏನಾದ್ರೂ ಭಾವನೆ ಇದ್ದಿದ್ರೆ, ಹಿಂದೂಗಳ ಮೇಲೆ ನಿನ್ಗೆ ಭಾವನೆ ಇದ್ದಿದ್ರೆ ಶಾಂತಿ ಸಭೆ ನೀನು ಖುದ್ದು ಬಂದು ನೀನು ಈ ಜಿಲ್ಲೆ ಮಣ್ಣಿನ ಮಗ ಅಂತ ಹೇಳ್ತಿರಲ್ಲ, ಖುದ್ದು ಬಂದು ನೀನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಿತ್ತು. ಬಂಧುಗಳೇ, ಅದಕ್ಕೆ ಬರಲ್ಲ.